Hello, good morning, namaskara. Welcome back to our channel. We're back with another video, another travel series from where Himachal Pradesh. 7-8 days in the we had some amazing time. Please stay tuned for this travel videos, man. It is amazing. This is the view from our room to start with. Snow-capped mountains ದೂರದಲ್ಲಿ. And one more important thing, ಅಲ್ಲಿ ದೂರದಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದೇ ಮನೆ. It is under construction. Yeah, so I'll leave you with this view. Just kidding, guys. Namdala mane. ಟು ಏರ್ಪೋರ್ಟ್ ಒಂದು ಅರ್ಧ ಗಂಟೆ ಜರ್ನಿ ಬಾಕಿ ಇದೆ. ಹೆಬ್ಬಾಳ್ ಫ್ಲೈಓವರ್ ಎಲ್ಲ ಕ್ರಾಸ್ ಆಯಿತು. ಆಲ್ಮೋಸ್ಟ್ 1.5 year ಆದಮೇಲೆ ಹೋಗ್ತಾ ಇರೋದು. ವಿ ಆರ್ ಫ್ಲೈಯಿಂಗ್. ಲಾಸ್ಟ್ ಇಯರ್ ಮುಂಬೈ ಅಲ್ವಾ, ಲಾಸ್ಟು ಫೆಬ್ರವರಿಲಿ ಮುಂಬೈಗೆ ಹೋಗಿದ್ದು. Before YouTube. Yes, before we started YouTube. It's time to fly again. ಬ್ಲೂ ಡಾರ್ಟ್. ಯಾ, ಸೊ 1 hour ರೀಚ್ ಆದ್ವಿ ಏರ್ಪೋರ್ಟಿಗೆ. ಅಷ್ಟೇನು ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಬಂದು ಏರ್ಪೋರ್ಟ್ ಇನಿಷಿಯಲ್ ಸೆಕ್ಯೂರಿಟಿ ಚೆಕ್ ಆಯಿತು. ಆಮೇಲೆ ವೆಬ್ ಚೆಕ್ ಏನಲ್ವಾ. ಈಗ ವೆಬ್ ಚೆಕ್ ಇನ್ ಮ್ಯಾಂಡೇಟ್ರಿ. ಮೊದಲಾದರೆ ಇಟ್ ವಾಸ್ ಆಪ್ಷನಲ್, ಬಟ್ ಈಗ ವೆಬ್ ಚೆಕ್ ಇನ್ ಮನೇಲೇ ಮಾಡಿಕೊಂಡು ಬರಬೇಕು. ಇಲ್ಲಿ ಬಂದಮೇಲೆ ಕಿಯಾಸ್ಗಳಿರಲ್ಲ, ಕಿಯಾಸ್ಗಳಲ್ಲಿ ಯು ಹ್ಯಾವ್ ಟು ಪ್ರಿಂಟ್ ಯುವರ್ ಬೋರ್ಡಿಂಗ್ ಪಾಸ್ ಆ್ಯಂಡ್ ಬ್ಯಾಗೇಜ್ ಟ್ಯಾಗ್ಸ್ ಕೂಡ. ಸೊ ಮನೇಲೆ ವೆಬ್ ಚೆಕ್ ಇನ್ ಮಾಡಿದಾಗ ಬ್ಯಾಗ್ ಬುಕ್ಸನ್ನು ಡಿಕ್ಲೇರ್ ಮಾಡಿಬಿಡ್ಬೇಕು ನೀವು. ಹೌದು, ಅದು ಮ್ಯಾಂಡೇಟ್ರಿ ಅಂತೆ. ಸೊ ಇಲ್ಲಿ ಯಾರಿಗೂ ಬ್ಯಾಗೇಜ್ ಟ್ಯಾಕ್ಸ್ ಕೊಡೋದು ನೋಡಲಿಲ್ಲ, ಸೊ ನಾವೇ ತೊಗೊಂಡ್ವಿ ಬ್ಯಾಗೇಜ್ ಟ್ಯಾಕ್ಸ್. ದೆನ್ ಎಂಟ್ರಿ, ಐ ಮೀನ್ ಬ್ಯಾಗ್ ಚೆಕ್ ಇನ್ ಮಾಡೋದು. ಬ್ಯಾಗ್ ಚೆಕ್ ಇನ್ ಐ ಥಿಂಕ್ 5 ನಿಮಿಷದಲ್ಲಿ ಆಯ್ತಲ್ವಾ? ಆಯ್ತು, ಆ್ಯಕ್ಚುಲಿ ಕಮ್ಮಿ ಇತ್ತು ಇವತ್ತು ಅನ್ಸುತ್ತೆ ರಶ್. ಹೌದು. ದೆನ್ ಸೆಕ್ಯೂರಿಟಿ ಚೆಕ್ಕು ಏನು ತುಂಬ ರಶ್ ಇರಲಿಲ್ಲ. ಅದೇ ಎಲ್ಲ ಆಟೋಮೇಟ್ ಮಾಡಿಬಿಟ್ಟು ಇಟ್ಸ್ ಬಿಕಮ್ ಫಾಸ್ಟರ್. ಇಟ್ಸ್ ಫಾಸ್ಟರ್. ಯಾ, ದೆನ್ ಲಾಂಜಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಾ ಇರೋದು ಬೆಂಗಳೂರಲ್ಲಿ ಡೊಮೆಸ್ಟಿಕ್ ಲಾಂಜಿಗೆ. ಹೌದು, ಯಾವಾಗಲೂ ಬೇರೆ ಕಡೆನೇ ಬೇರೆ ಕಡೆ ಮಾಡ್ತಾ ಇದ್ವಿ. ಯಾ, ಸೊ ಇಫ್ ಯು ಹ್ಯಾವ್ ಯುವರ್ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಎಲಿಜಿಬಲ್ ಇದ್ದರೆ ಇಲ್ಲಿ ಬಂದು ಮಾಡ್ಬೋದು. ಫ್ರೀ ಮೀಲ್ಸು. ₹2 ಏನೋ ಚಾರ್ಜ್ ಆಗುತ್ತೆ ಅಷ್ಟೇ ಕಾರ್ಡಲ್ಲಿ. ಸೊ ಅನ್ಲಿಮಿಟೆಡ್ ಬಫೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬೋರ್ಡ್ ಮಾಡಬೇಕು. ಸೊ ಯಾ, ವೆಲ್ ಲ್ಯಾಂಡ್ ಇನ್ ಡೆಲ್ಲಿ ಬೈ 5 o'clock. ಯಾ, ಅರೌಂಡ್ 4:45 ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಭಯ ಇತ್ತು, ಮಾರ್ಚ್ ಆದಮೇಲೆ ಸೆಕೆಂಡ್ ವೇವ್ ಆದಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹತ್ತೇ ಇಲ್ಲ. ಹೌದು, ಇಷ್ಟೊಂದು ಜನ ನೋಡ್ತಿದ್ರೆ ಇನ್ನೂ ಸ್ವಲ್ಪ ಭಯ ಆಗ್ತಾಯಿದೆ. ಬಟ್ ಏರ್ಪೋರ್ಟಲ್ಲಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ, ಬಟ್ ಎಲ್ಲ ಕಡೆ ಸ್ಯಾನಿಟೈಸರ್ಸ್ ಇದೆ. ಚೆನ್ನಾಗಿ ಕ್ಲೀನಾಗಿದೆ. ಆ್ಯಂಡ್ ಮಾಸ್ಕ್ ಮ್ಯಾಂಡೇಟ್ರಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ. ಆ್ಯಂಡ್ ಎವ್ರಿಬಡಿ ಇಸ್ ಫಾಲೋಯಿಂಗ್ ಇಟ್. ಓಕೆ, ವಿಲ್ ಕ್ಯಾಚ್ ಆನ್ ದ ಫ್ಲೈಟ್. ಯಾ. The reason behind the delay in our departure is some breakdown of the baggage scanners at the CISF point at the terminal. As you know, the flight loads and the number of flights, domestic flights, have increased in the recent days, and there is a problem in coping up with the numbers. Today, the Bangalore terminal had a issue with the baggage scanners, and all departures from Bangalore are delayed by up to 1 to 1.5 hours. This is beyond us, it's beyond our control. Kindly bear with us. We'll be flying from Bangalore to the Rajdhani, Delhi. This is about 1,700 kilometers. We intend to cover in about 2 hours and 20 minutes. Till then, kindly sit back, relax, and enjoy the flight. Thank you, Chilling Fly. Feels amazing to be flying again. ಒಂಥರ ಎಲ್ಲ ಹೊಸದಾಗಿ ಅನಿಸ್ತಾ ಇದೆ. ಅಷ್ಟು ಫ್ಲೈಟ್ ಹತ್ತಿದ್ರು ಇದೇನೋ ಒಳ್ಳೆ ಫಸ್ಟ್ ಫ್ಲೈಟ್ ಥರ ಫೀಲಿಂಗ್ ಆಯಿತು. ಟೇಕ್ ಆಫ್ ಆಗುವಾಗಂತೂ
ಹೊಟ್ಟೆ ಕಿವುಚ್ದಂಗೆ ಕಿವಿಯೆಲ್ಲ ಬ್ಲಾಕ್ ಆದಂಗೆ ಎಲ್ಲ ಹೊಸ ಥರ ಅನಿಸ್ತಾಯಿತ್ತು. ಬಟ್ ಇಟ್ ರಿಯಲಿ ಫೀಲ್ಸ್ ನೈಸ್. ಏನೋ ಮೇ ಬಿ ವಿ ಆರ್ ಗೆಟ್ಟಿಂಗ್ ಬ್ಯಾಕ್ ಟು ನಾರ್ಮಲ್ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ಏನಾಯ್ತಂದರೆ ಲೌಂಜಲ್ಲಿ ಆರಾಮಾಗಿ ತಿನ್ಕೊಂಡು ಶೂಟ್ ಮಾಡ್ಕೊಂಡಿದ್ವಿ. ಕಾಲ್ ಬಂತು, ಬೋರ್ಡಿಂಗು ನಿಮ್ಮದೇ ಲಾಸ್ಟ್ ಬೋರ್ಡಿಂಗು ಬನ್ನಿ ಬೇಗ ಅಂತ. ಓಡ್ಕೊಂಡು ಬಂದ್ವಿ, ಫ್ಲೈಟ್ ಹತ್ತಿದ್ವಿ. ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ, ಹತ್ತೋದು ಓಡ್ಕೊಂಡು ಬರೋದೆಲ್ಲ. ಅಲ್ಲಿ ಬಂದು ಇಲ್ಲಿ ನೋಡಿದ್ರೆ ಡಿಲೇ ಆಯಿತು, 1 hour ಫ್ಲೈಟ್ ಡಿಲೇ ಆಯಿತು. ಸುಮ್ಮನೆ ಫ್ಲೈಟಲ್ಲಿ ಕೂತಿದ್ವಿ 1 hour. ಐ ಥಿಂಕ್ ಇನ್ನೂ ಒಂದು 1.5 hour ಜರ್ನಿ ಇದೆ ಡೆಲ್ಲಿಗೆ ಲ್ಯಾಂಡ್ ಆಗೋಕ್ಕೆ. ಐ ಡೋಂಟ್ ನೋ ಇಫ್ ವಿ ಮೆನ್ಷನ್ ಟಿಲ್ ನೌ ವಿ ಆರ್ ಫ್ಲೈಯಿಂಗ್ ಟು ಡೆಲ್ಲಿ. ಅಲ್ಲಿಂದ ಹಿಮಾಚಲ್ ಪ್ರದೇಶ್ಗೆ ಓವರ್ನೈಟ್ ಬಸ್ ತೊಗೋತಾ ಇದ್ದೀವಿ. ಸೊ ಅಲ್ಲಿ ಇದು 1 hour ಡಿಲೇ ಆಗಿರೋದ್ರಿಂದ ನೋಡಬೇಕು ಅಲ್ಲಿ ಹೆಂಗಾಗುತ್ತೆ ಅಂತ. 8 ಗಂಟೆ ಏನೋ ಬಸ್ ಇರೋದು. ಸೊ ಅಲ್ಲಿ ಇಳ್ದಿದ ತಕ್ಷಣ ವಿ ಹ್ಯಾವ್ ಟು ಕ್ಯಾಚ್ ಅನ್ ಆಟೋ ಆರ್ ಕ್ಯಾಬ್ ಆ್ಯಂಡ್ ಗೋ ಟು ದ ಬಸ್ ಸ್ಟ್ಯಾಂಡ್. ಡೆಲ್ಲಿ ಏರ್ಪೋರ್ಟಿಗೆ ಬಂದ್ವಿ, 5:30 ಹಂಗೆ ಆಯಿತು. ಸೊ 2.5 hours ಜರ್ನಿ. ಬಂದ ತಕ್ಷಣ ಲಗೇಜ್ ಪಿಕಪ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಆ್ಯಂಡ್ ಹಸುವಾಗ್ತಿತ್ತು. ಮನೆಯಿಂದ ಪರೋಟ ತಂದಿದ್ವಿ. ನೀವು ನಮ್ಮ ಹಳೆ ವೀಡಿಯೋಸ್ ನೋಡಿದರೆ ನಮ್ಮ ಜೊತೆ ಏನಾದ್ರು ಒಂದು ಊಟ ಇದ್ದೇ ಇರುತ್ತೆ. ದಟ್ಸ್ ದ ಥಂಬ್ ರೂಲ್ ಆಫ್ ಟ್ರಾವೆಲ್, ಗೆಟ್ ಸಮಥಿಂಗ್ ಟು ಈಟ್. ಸೊ ತಿಂದಾಯ್ತು. ಈಗ ಇಲ್ಲಿಂದ ಬಸ್ ಹತ್ತಬೇಕು. ಮಜನಕಟ್ಟಿಲ ಡ್ರಾಪ್ ಪಿಕಪ್ ಪಾಯಿಂಟ್ ಅಲ್ವಾ? ಸೊ ಅಲ್ಲಿಂದ ಬಸ್ ಹತ್ತಿದ್ರೆ ಇನ್ನೊಂದು 12 hours ವಿಲ್ ರೀಚ್ ಆರ್ ಡೆಸ್ಟಿನೇಷನ್. ಇಲ್ಲಿಂದ ಅಲ್ಲಿಗೆ ಹೋಗೋದು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ, ಮೆಟ್ರೋಲ್ ಹೋಗೋದಾ ಅಥವಾ ಕ್ಯಾಬಲ್ಲಿ ಹೋಗೋದಾ ಅಂತ. 1 hour ಜರ್ನಿ ಅಲ್ವಾ? ಇಲ್ಲಿಂದ 1 hour ಜರ್ನಿ ಇದೆ, ನೋಡೋಣ. ಬಸ್ ಹತ್ತೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಸ್ವಲ್ಪ ಸುಧಾರಿಸ್ಕೊಂಡು ಫುಲ್ ಕತೆ ಹೇಳ್ತೀವಿ. ಫೈನಲಿ ಹೊರಟಿದ್ದೀವಿ, ಬಸ್ ಕೂಡ ಹೊರಟಿದೆ. ನಾವು ಹೋಗ್ತಾ ಇರೋ ಜಾಗ ಬಿರ್ ಹಿಮಾಚಲ್ ಪ್ರದೇಶಲ್ಲಿದೆ. ಒಂದು 12 hours ಜರ್ನಿ ಇದೆ. ಇಟ್ಸ್ ಬಿನ್ ನಾಟ್ ಸಚ್ ಅ ಗುಡ್ ಡೇ ಫಾರ್ ಟ್ರಾವೆಲ್. 1-1.5 ಗಂಟೆ ಫ್ಲೈಟ್ ಡಿಲೇ ಆಯಿತು. ಬಸ್ಸಿಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಫ್ಲೈಟ್ ಆನ್ ಟೈಮ್ ಬಂತು. ಆಮೇಲೆ ಏನೂ ಇಶ್ಯೂ ಆಗಲಿಲ್ಲ. ಬಟ್ ಏರ್ಪೋರ್ಟಿಂದ ಇಲ್ಲಿಗೆ ಬರೋಕ್ಕೆ ಸಾಕಾಗೋಯಿತು. ಒಂದು 10 ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಓಲಾ ಕ್ಯಾಬ್ಸ್ ಅವ್ರು ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಓಲಾ ಕ್ಯಾಬ್ ಡ್ರೈವರ್ಸು ಡೆಸ್ಟಿನೇಷನ್ ಕೇಳ್ತಾರೆ, ಮೋಡ್ ಆಫ್ ಪೇಮೆಂಟ್ ಕೇಳ್ತಾರೆ, ಏನು ಕೇಳಿದ್ರು ಕೊನೆಗೆ ಕ್ಯಾನ್ಸಲ್ ಆಗೋಗ್ತದಾಯಿತು. ಯಾರೊಬ್ಬರು ಫೈನಲಿ ಸಿಕ್ಕಿದ್ರು. ಆನ್ ಟೈಮ್ ಬಸ್ ಬಂದು ಕೂತ್ಕೊಂಡ್ವಿ ಬಸ್ಸಲ್ಲಿ. ಒಂದು 2 ನಿಮಿಷಕ್ಕೆ ಬಸ್ ಹೊರಟ್ಬಿಡ್ತು. ನೋಡೋಣ, ಇನ್ನು ಸದ್ಯಕ್ಕೇನೂ ಇಲ್ಲ. ಪರೋಟ ತಂದಿದ್ದೀವಿ, ಅದೇ ಊಟ ಮಾಡಿ ನಾನು ಮಲಗತ್ತೆ. ಇನ್ನೇನಾರು ಅಪ್ಡೇಟ್ಸ್ ಇದ್ದರೆ, ಅಕಸ್ಮಾತ್ ಬಸ್ಸಿಗೆಲ್ಲ ನಿಲ್ಲಿಸಿದಾಗ ಮಾತಾಡೋಕ್ಕೆ ಟೈಮ್ ಸಿಕ್ಕಿದ್ರೆ, ಪೇಷನ್ಸ್ ಇದ್ದರೆ ವಿಲ್ ಅಪ್ಡೇಟ್ ಯು. ಇಲ್ಲ ಅಂತಂದರೆ ವಿಲ್ ಕ್ಯಾಚ್ ಔಟ್ ದೇರ್. ಊಟಕ್ಕೆ ನಿಲ್ಲಿಸಿದ್ದಾರೆ. ಡೆಲ್ಲಿ ಕ್ರಾಸ್ ಮಾಡಿ ಈಗ ಹರಿಯಾಣದಲ್ಲಿದ್ದೀವಿ. ಮೂರ್ತಲ್ ಅಂತ ಒಂದು ಜಾಗದ ಹತ್ರ ಹವೇಲಿ ಅಂತ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದಾರೆ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಈಗ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗೋಗಿದೆ. ಇನ್ನು ಹಿಮಾಚಲಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ವಿ ಮೆನ್ಷನ್ ಟಿಲ್ ನಾವು ಬೇದಿ ಟ್ರಾವೆಲ್ಸ್ ಅಂತ ಬಸ್ ತೊಗೊಂಡಿರೋದು. ಮೇಕ್ ಮೈ ಟ್ರಿಪ್ ರೆಡ್ ಬಸ್ ಎಲ್ಲಿಂದನಾದರೂ ಬುಕ್ ಮಾಡ್ಬೋದು. 1300 ಏನೋ ಆಯಿತು ನಮಗೆ ಪರ್ ಪರ್ಸನ್ನು. ಇಟ್ಸ್ ವೆರಿ ನೈಸ್, ವೆರಿ ನೀಟ್ಲಿ ಮೇಂಟೈನ್ಡ್. ಆಫ್ಟರ್ 22 hours ಮನೆಯಿಂದ ಹೊರಟು ಒಂದು 22 ಗಂಟೆ ಆಯಿತು. ವಿ ಆರ್ ಫೈನಲಿ ರೀಚ್ಡ್ ಬೇರ್. ಇದೇ ನಮ್ಮ ಹೋಮ್ ಸ್ಟೇ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. 8:30 ಹಂಗೆ ಬಂತು ಬಸ್ಸು. ಅಲ್ಲಿಂದ ಕ್ಯಾಬ್ ತೊಗೊಂಡ್ವಿ, ಯಾಕಂದರೆ ಕಂಟಿನ್ಯೂಸ್ ಅಸೆಂಟ್ ಇತ್ತು, ಲಗೇಜ್ ಇತ್ತು. ಸೊ ನಡೆಯೋ ಅಷ್ಟು ಪೇಷನ್ಸ್ ಇರಲಿಲ್ಲ. 1.5 ಕಿಲೋಮೀಟ್ರಿಗೆ 100 ರೂಪಾಯಿ ಚಾರ್ಜ್ ಮಾಡಿದ್ರು. ಇಲ್ಲೆಲ್ಲ ಅಷ್ಟೇ ರೇಟ್ಸ್ ಅಂತೆ. ಸೊ ಈಗ ಹೋಗಿ ಲಗೇಜ್ ರೂಮಲ್ಲಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ.
ಬಿರ್ರಲ್ಲಿ ವಿ ಆರ್ ಸ್ಟೇಯಿಂಗ್ ಇನ್ ಬಿರ್ ನೆಸ್ಟ್. ಸೊ ಇದು ಸಿಟ್ಟಿಂಗ್ ಏರಿಯಾ. ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ, ಸುತ್ತಲೂ ಚೇರ್ಸ್ ಇದೆ. ಆಮೇಲೆ ನಾವು ಈ ಹೋಮ್ ಸ್ಟೇ ಬುಕ್ ಮಾಡಬೇಕಾದ್ರೆ ಅವರು ಫೋಟೋಸ್ ಕಳಿಸಿದ್ರು. ನಮ್ಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟು ಆ ಕಡೆ ವ್ಯೂಸು. ಎಲ್ಲ ಸ್ನೋಕ್ಯಾಕ್ ಮೌಂಟೇನ್ಸ್ ಇದೆ, ಆಲ್ರೆಡಿ ಕಾಣಿಸ್ತಾ ಇದೆ. ಆ್ಯಂಡ್ ರೂಮಿಂದ ಆಚೆ ಬರ್ತಿದ್ದಂಗೆ ಈ ವ್ಯೂ ಕಾಣಿಸುತ್ತೆ. ಸೊ ವಿ ವರ್ ಬ್ಲೋನ್ ಬೈ ಇಟ್ ಆ್ಯಂಡ್ ವಿ ವರ್ ನಾಟ್ ಡಿಸಪಾಯಿಂಟೆಡ್. ಸೊ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಯಿತು. ಇಲ್ಲಿ ಬಂದರೆ ಇಲ್ಲೊಂದು ಸ್ಲ್ಯಾಕ್ ಲೈನಿಂಗ್ ಇದೆ, ಅದನ್ನು ಟ್ರೈ ಮಾಡಬೇಕು. ಇದ್ರ ಮೇಲ್ಗಡೆ ನಡೀತಾರೆ, ಅಷ್ಟೊಂದು ಧೈರ್ಯ ಇಲ್ಲ, ಬಿದ್ದರೆ ಕಾಲಿಗೆ ಮುರಿದೋಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಅಲ್ಲೊಂದು ಹ್ಯಾಮಕ್ ಇದೆ. ಆಮೇಲೆ ಸ್ವಲ್ಪ ಈ ಕಡೆ ಬಂದರೆ ಅದು ಬಿಲ್ಡಿಂಗ್ ಜಾಗ, ಅಲ್ಲಿಂದನೇ ಪ್ಯಾರಾಗ್ಲೈಡಿಂಗ್ ಸ್ಟಾರ್ಟ್ ಆಗೋದು. ಆ್ಯಂಡ್ ಈ ಕಡೆ ಹೋದರೆ ಲ್ಯಾಂಡಿಂಗ್ ಸೈಟ್ ಇದೆ ಬಿರ್ದು. ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ. ಸೊ ಈಗ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಒಂದು ರೂಮ್ ಟೂರ್ ಕೊಡ್ತೀವಿ ನಿಮಗೆ. ಇದೇ ನಮ್ಮ ರೂಮು. ದಿಸ್ ಇಸ್ ಆರ್ ರೂಮ್ ಫಾರ್ ದ ವೀಕ್. ಪ್ರೈವೇಟ್ ರೂಮ್ ತೊಗೊಂಡಿದ್ದೀವಿ. 1400 ಪರ್ ನೈಟ್. ಆದರೆ ಜಾಸ್ತಿ ನೈಟ್ಸ್ ಇದ್ದಿದ್ದಂಗೆ 100 rupees ಏನೋ ಡಿಸ್ಕೌಂಟ್ ಆಗುತ್ತೆ. ಹೀಗೆ ಡಾಮ್ ಬೆಡ್ಸು ಇದೆ, ವೇರ್ ಯುಲ್ ಹ್ಯಾವ್ ಬಂಕ್ ಬೆಡ್ಸು. ಅದು ಶೇರ್ ಮಾಡಬೇಕಾಗತ್ತೆ 6-7 ಜನದ ಜೊತೆ. ವಿ ಡೆಂಟ್ ಪ್ರಿಫರ್ ಇಟ್ ಡ್ಯೂರಿಂಗ್ ದಿಸ್ ಸಿಚುವೇಶನ್. ಅದೊಂದು 500 ರೂಪಾಯಿಂದ ಶುರುವಾಗುತ್ತೆ. ಥ್ರೂ ಔಟ್ ಬಿರ್ ಈ ರೇಂಜಸಲ್ಲೇ ಸಿಗುತ್ತೆ ಡಾಮ್ಸ್ ಎಲ್ಲ. ಇನ್ನು ನಿಮಗೆ ಲಕ್ಸುರಿಯಸ್ ಬೇಕು ಅಂದರೆ ಲಕ್ಸುರಿಯಸ್ ಕಾಟೇಜಸ್ಸು ಸಿಗುತ್ತೆ. ಅದು 2000-3000 ಪರ್ ಡೇಗೆಲ್ಲ ಅಷ್ಟೆಲ್ಲ ಆಗುತ್ತೆ. ನಮ್ದು ಅಷ್ಟು ಬಡ್ಜೆಟ್ ಇರಲಿಲ್ಲ. ಲೆಟ್ ಮಿ ಗಿವ್ ಯು ಅ ಟೂರ್. ಇಷ್ಟೇ, ವೆರಿ ಕೋಸಿ. ಈ ಕಡೆ ಒಂದು ದೊಡ್ಡ ಟೇಬಲ್ ಇದೆ, ನಮ್ಮ ಲಗೇಜಸ್ ಎಲ್ಲ ಲೈನ್ಡ್ ಅಪ್ಪು. ಈ ಸತಿ ಪ್ರತಿ ಸತಿ ತರೋ ಅಷ್ಟು ಲಗೇಜಸ್ ಇಲ್ಲ, ಯಾಕೆಂದರೆ ವಿ ಹ್ಯಾಡ್ ಟು ಕ್ಯಾರಿ ಇಟ್ ಅವರ್ಸೆಲ್ಫ್. ಸೊ 1 rucksack and 1 bag ಫಾರ್ ಈಚ್ ಆಫ್ ಅಸ್. ಈ ಕಡೆ ಒಂದು ವಾರ್ಡ್ರೋಬ್ ಇದೆ, ಕ್ವೈಟ್ ಸ್ಪೇಷಿಯಸ್. ಆ್ಯಂಡ್ ದೆನ್ ದಿಸ್ ಇಸ್ ದ ಬೆಡ್. ಹಿಂದೆ ಒಂಥರ ವಾಲ್ ಆರ್ಟ್ ಥರ ಮಾಡಿದ್ದಾರೆ. ಈ ಬೆಡ್ಶೀಟ್ ನೋಡ್ಬೋದು ನೀವು ಎಷ್ಟು ಥಿಕ್ನೆಸ್ ಇದೆ. ಇಷ್ಟು ಥಿಕ್ನೆಸ್ ಇದ್ರೂ ಸಾಲಲ್ಲ, ಜಾಕೆಟ್ ಹಾಕ್ಕೊಂಡು ಈ ಬೆಡ್ಶೀಟ್ ಬೇಕಾಗುತ್ತೆ, ಅಷ್ಟು ಚಳಿ ಇದೆ. ಇಲ್ಲೊಂದು ಸಣ್ಣ ಸೈಡ್ ಟೇಬಲ್ ಇದೆ. ಆ್ಯಂಡ್ ದೆನ್ ಇದು ಎಂಟ್ರೆನ್ಸ್ ಡೋರ್ ಹಿಂದೆನೆ ಬಾತ್ರೂಮ್ ಡೋರ್ ಬರುತ್ತೆ. a nice clean bathroom. ಬಿರ್ರಿಗೆ ಬರೋ ಆಪ್ಷನ್ಸ್ ಬಗ್ಗೆ ಹೇಳಬೇಕಿತ್ತು. ನೀವು ನೋಡ್ದಂಗೆ ನಾವು ಡೆಲ್ಲಿಗೆ ಫ್ಲೈಟ್ ತೊಗೊಂಡು ಡೆಲ್ಲಿಯಿಂದ ಓವರ್ನೈಟ್ ಬಸ್ ತೊಗೊಂಡ್ವಿ. ಡೆಲ್ಲಿ ಫ್ಲೈಟ್ ಚಾರ್ಜಸ್ ನಮಗೆ 12,000 ಪರ್ ಪರ್ಸನ್ ಟು ಆ್ಯಂಡ್ ಫ್ರೋ ಆಯಿತು. ಇನ್ನು ಬೇಗ ಬುಕ್ ಮಾಡಿದ್ರೆ ಇನ್ನೊಂಚೂರು ಕಮ್ಮಿನೂ ಆಗುತ್ತೆ, 10,000 ಒಳಗೆ ಆಗುತ್ತೆ. ಅದಲ್ಲದೆ ಚಂಡೀಗರ್ಗೂ ಫ್ಲೈಟ್ ತೊಗೊಂಡು ಚಂಡೀಗರಿಂದನೂ ಓವರ್ನೈಟ್ ಜರ್ನಿ ಮಾಡ್ಬೋದು. ಇಲ್ಲಾಂದ್ರೆ ಹಿಮಾಚಲಲ್ಲೂ ಒಂದು ಏರ್ಪೋರ್ಟ್ ಇದೆ, ಕಾಂಗ್ರಾ ಏರ್ಪೋರ್ಟ್ ಇದೆ, ಅಲ್ಲಿಗೂ ಡೈರೆಕ್ಟ್ ಫ್ಲೈಟ್ ತಗೊಂಡು ಅಲ್ಲಿಂದ ಐ ಥಿಂಕ್ 3-4 hours ಜರ್ನಿ ಬಿರ್ಗೆ. ನಾವ್ ಯಾಕೆ ಡೆಲ್ಲಿ ತಗೊಂಡ್ವಿ ಅಂದ್ರೆ ದಟ್ಸ್ ದ ಚೀಪೆಸ್ಟ್, ಇಟ್ ವರ್ಕ್ಡ್ ಔಟ್ ಫಾರ್ ಅಸ್. ಇನ್ನೊಂದೇನಂದ್ರೆ ಡೆಲ್ಲಿಯಿಂದಾನೇ ಎಲ್ಲ ಬಸ್ಸಸ್ ಒರಿಜಿನೇಟ್ ಆಗೋದು. ಸೊ ನೀವು ಚಂಡೀಗರ್ ಟು ಬಿರ್ ತಗೊಂಡ್ರು ಡೆಲ್ಲಿಯಿಂದ ಶುರುವಾಗಿ ದೆನ್ ದೆ ಗಿವ್ ಅ ಸ್ಟಾಪ್ ಅಟ್ ಚಂಡೀಗರ್. ಅದು ಡಿಂಟ್ ಸೀಮ್ ಲಾಜಿಕಲ್, ಯಾಕಂದ್ರೆ ನಾವ್ ನೋಡ್ದಂಗೆ ಬಸ್ಸು ಚಂಡೀಗರ್ ಬರೋ ಅಷ್ಟೊತ್ತು 1-1:30 ಆಯ್ತು. ಸೊ ಅಷ್ಟು ಮಧ್ಯರಾತ್ರಿಲಿ ನಾವಲ್ಲಿ ಹೋಗಿ ಏನ್ ಮಾಡೋದು ಅಂತ ನಾವು ಡೆಲ್ಲಿಯಿಂದಾನೇ ತಗೊಂಡ್ವಿ. ಮತ್ತೆ ಕಾಂಗ್ರಾ ಫ್ಲೈಟ್ಸ್ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ 3-4 hours ಡೇ ಜರ್ನಿನಲ್ಲಿ ಹೋಗಿ ಒಂದು ಅರ್ಧ ದಿನ ಅದರಲ್ಲೇ ಹೊಟ್ಟೋಗುತ್ತೆ ಅಂತ ನಾವು ಡೆಲ್ಲಿ ಡಿಸೈಡ್ ಮಾಡಿದ್ವಿ. ನೋಡಿ ನಿಮ್ಗೆ ಏನು ಅನುಕೂಲನೋ ಯು ಕ್ಯಾನ್ ಡಿಸೈಡ್ ದಟ್, ಬಟ್ ದಿಸ್ ವಾಸ್ ಆರ್ ಥಿಂಕಿಂಗ್ ಬಿಹೈಂಡ್ ಡಿಸೈಡಿಂಗ್ ದಿಸ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಒಳ್ಳೆ ನಿದ್ದೆ ಆಯಿತು. ಈಗ ರೂಮಿಂದ ಹೊರಟಿದ್ದೀವಿ. ಏನೋ ತುಂಬ ಸುಸ್ತಾಗೋಯ್ತು. 22 hour ಜರ್ನಿ ಮಾಡಿ, 2 ವರ್ಷದಿಂದ ಇಷ್ಟು ಲಾಂಗ್ ಅವರ್ಸ್ ಜರ್ನಿನೂ ಮಾಡಿಲ್ವಲ್ಲ, ಬರೀ ಕರ್ನಾಟಕದೊಳಗೆ ಸುತ್ತಾಡ್ತಾ ಇದ್ವಿ. ಈಗ ಊಟಕ್ಕೆ ಎಲ್ಲಾದರೂ ಹೊರಟಿದ್ದೀವಿ. ನಾವಿರೋ ಹೋಮ್ ಸ್ಟೇ ಸ್ವಲ್ಪ ಮೇನ್ ಬಿರ್ರಿಂದ ಸ್ವಲ್ಪ ದೂರ ಇದೆ, ಒಳಗಿದೆ. ಸೊ ಇಟ್ಸ್ ಕ್ವೈಟ್ ಅ ವಾಕ್. ಇಟ್ಸ್ ವೆರಿ ಸನ್ನಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಬಟ್ ಶೆಕೆ ಚೂರು ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಇನ್ನೂ ಚಳಿ ಥರನೇ ಇದೆ. ಚೂರು ಗಾಳಿ ಬಂದರೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಸೊ ದಿಸ್ ವಾರ್ಮ್ ಕ್ಲೋತ್ಸ್.
ಹೇಳು ಏನೇನು ಹೇಳಿದೆ? ವೆಜ್ ಮೋಮೋ ಒಂದು, ವೆಜ್ ತೆಂತುಕ್ ಒಂದು. ಲೆಟ್ಸ್ ಜಸ್ಟ್ ಟ್ರೈ ತೆಂತುಕ್, ಇವನ್ ಐ ಹ್ಯಾವ್ ನೋ ಐಡಿಯಾ. ಚೆನ್ನಾಗಿದೆ ಅಲ್ವಾ ಐಡಿಯಾ? ಯಾ, ಸುಮ್ಮನೆ ಎಲ್ರಿಗೂ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ವಾ, ಸೊ ಬರ್ಕೊಟ್ಬಿಟ್ರೆ ಬೆಸ್ಟು. ಇಟ್ಸ್ ಅ ಹಿಮಾಲಯನ್ ಕೆಫೆ, ಎಲ್ಲ ಹಿಮಾಲಯನ್ ಕ್ಯೂಸಿನ್ಸೇ ಇದೆ, ಏನೇನೋ ಇದೆ, ಅರ್ಧಕ್ಕರ್ಧ ಏನು ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಇಲ್ಲಿ ತಂಗ ಬಂದಿದ್ದೀವಿ, ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಬಂದ್ವಿ. ತೆಂತುಕ್ ಅಂತ ಸುಮ್ಮನೆ ಗೂಗಲ್ ಮಾಡಿ ನೋಡಿದೆ, ತುಪ್ಪ ಥರ ಅಂತಿತ್ತು. ತುಪ್ಪ ವೆವ್ ಟ್ರೈಡ್ ಅ ಲಾಟ್ ಆಫ್ ಟೈಮ್ಸ್, ಲದಾಖ್ ಟ್ರಿಪ್ಗೆ ಹೋದಾಗ, ಧರ್ಮಶಾಲಾಗೆ ಹೋದಾಗ ಎಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಗುಡ್. ಲೆಟ್ಸ್ ಸಿ. ಹೊರಗೆ ಒಂದು ಟೇಬಲ್ ಖಾಲಿ ಆಯಿತು, ಸೊ ಒಳಗಿಂದ ಹೊರಗೆ ಶಿಫ್ಟ್ ಆದ್ವಿ. ಸಕ್ಕತ್ತಾಗಿದೆ ಬ್ಯಾಕ್ ಡ್ರಾಪು, ಫುಲ್ ಮೌಂಟನ್ಸು. ಅಲ್ಲಿ ಮೊನಾಸ್ಟ್ರಿ ಕೂಡ ಕಾಣಿಸ್ತಿರ್ಬೋದು ನಿಮಗೆ. ನಾವು ಬಿರ್ 1 ವಾರ ಅಂದಾಗ ಲಾಟ್ ಆಫ್ ಯು ಮೈಟ್ ಹ್ಯಾವ್ ಥಾಟ್ 1 ವಾರ ಯಾಕೆ ಬಂದಿದ್ದಾರಪ್ಪ ಅಂತ. ನಾವು ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿದಾಗಲೂ ಅವ್ರು ಅದೇ ಅಂದರು, 1 ವಾರ ಏನು ಮಾಡ್ತೀರಾ ಅಂತ. ಧರ್ಮಶಾಲಕ್ಕೆ ಹೋಗಿದ್ವಿ ಒಂದು 2.5 ವರ್ಷದ ಹಿಂದೆ, 4 ದಿನಕ್ಕೆ ಹೋಗಿದ್ವಿ. ಎಲ್ಲರೂ ಆ್ಯಕ್ಚುಲಿ 2 ದಿನ ಸಾಕು ಅಂತ ಹಾಕಿದ್ರು, ನಾವು ಯಾವುದಕ್ಕೂ ಇರಲಿ 4 ದಿನಕ್ಕೆ ಹೋಗಿದ್ವಿ. ವಿ ಫೆಲ್ಟ್ ದಟ್ ಇಟ್ ಇಸ್ ನೋವೇರ್ ಎನಫ್. ಇನ್ನೂ ಇದ್ದಿದ್ರೆ ಇನ್ನೂ 1 ವಾರ ಆರಾಮಾಗಿರ್ಬೋದು ಅಂತ ಅನಿಸ್ತು. ಸೊ ವಿ ಟುಕ್ ದಟ್ ಲರ್ನಿಂಗ್ ಫ್ರಮ್ ದೇರ್, ಆ್ಯಂಡ್ ಈ ಟೈಮ್ ವಿ ಥಾಟ್ ಏನೇ ಆದರೂ ವಿಲ್ ಜಸ್ಟ್ ಸ್ಪೆಂಡ್ ಆರಾಮ್ಸೆ 1 ವಾರ, ಎಷ್ಟು ದಿನ ಬೇಕೋ ಅಷ್ಟು ದಿನ. ತುಂಬ ರಶ್ಡಾಗಿ ಟ್ರಾವೆಲ್ ಮಾಡೋದು ಬೇಡ, ಆರಾಮಾಗಿ ಕಲ್ಚರ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು, ನಾಟ್ ಜಸ್ಟ್ ದ ಟೂರಿಸ್ಟಿ ಪ್ಲೇಸಸ್. ಲೈಕ್ ಇಫ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಸಮಥಿಂಗ್, ವಿಲ್ ಡೂ ದಟ್ ಆಲ್ಸೋ. Try different types of food and all that. So we have started with this. ಕಡೆ ಬಂದು ಮೊನಾಸ್ಟ್ರೀಸ್ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂದರೆ ಹೇಗೆ. ಸೊ ವಿ ಥಾಟ್ ಆಫ್ ಸ್ಟಾರ್ಟಿಂಗ್ ಆಫ್ ಅವರ್ ಬಿರ್ ಎಕ್ಸ್ಪ್ಲೋರೇಷನ್ ವಿತ್ ಅ ಮೊನಾಸ್ಟ್ರಿ. ಇದು ಡೀರ್ ಪಾರ್ಕ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೀವಿ. ವೆರ್ ಲಕ್ಕಿ ಎನಫ್ ದಟ್ ಪ್ರೇಯರ್ ಹಾಲ್ ಒಳಗೆ ನಮ್ಮನ್ನ ಬಿಟ್ಟರು, ಮತ್ತು ಶೂಟ್ ಕೂಡ ಮಾಡ್ಬೋದು ಅಂದರು. ತುಂಬ ಚೆನ್ನಾಗಿದೆ. ಆ ಬುದ್ಧ ಅಂತೂ ಇಟ್ಸ್ ಸೋ ಬ್ಯೂಟಿಫುಲ್. ಆ ಕಣ್ಣು ನೋಡ್ತಾ ಇದ್ರೆ ಯು ಫೀಲ್ ಸೋ ಕಾಮ್. ಸದ್ಯಕ್ಕೆ ಯಾರೂ ಇಲ್ಲ ಪ್ರೇಯರ್ ಹಾಲಲ್ಲಿ. ಸೊ ಒಂದು 4-5 ಪೇಂಟಿಂಗ್ಸ್ ಇದೆ. ಒಂದೆರಡು ವಿ ವೇರ್ ವೆರಿ ಸರ್ಪ್ರೈಸ್ ಟು ಸಿ ದಟ್ ಒಂದೆರಡು ರವಿವರ್ಮನ್ ಪೇಂಟಿಂಗ್ಸ್ ಕೂಡ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್. ಹೊರಗೂ ತುಂಬ ಚೆನ್ನಾಗಿದೆ. ಬರ್ತಿದ್ದಂಗೆ ಒಂದು ನಟರಾಜನ್ ಸ್ಟ್ಯಾಚು ಇತ್ತು. ಆಮೇಲೆ ಒಳಗೆ ಬಂದ್ವಿ. ಅಲ್ಲೆಲ್ಲ ಮಕ್ಕಳಿಗೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಇಟ್ಸ್ ಆಲ್ಸೋ ಐ ಥಿಂಕ್ ಸ್ಕೂಲ್ ಥರ ಇನ್ಸ್ಟಿಟ್ಯೂಟ್, ಅಂದರೆ ಸ್ಕೂಲ್ ಥರ ಮಕ್ಳಿಗೂ ಹೇಳ್ಕೊಡ್ತಾರೆ. ಬುಕ್ ಸ್ಟೋರು ಅದು ಇದು ಎಲ್ಲ ನೋಡಿದ್ವಿ. ಇಟ್ಸ್ ವೆರಿ ನೈಸ್.
ಡೀರ್ ಪಾರ್ಕ್ ಇನ್ಸ್ಟಿಟ್ಯೂಟ್ ನೋಡಿಕೊಂಡು ಸನ್ಸೆಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಓಡಬೇಕು, ಯಾಕೆಂದರೆ ಒಂದು 5-10 ಮಿನಿಟ್ಸಲ್ಲಿ ಸನ್ಸೆಟ್ ಆಗೋಗುತ್ತೆ. ಆ್ಯಂಡ್ ಬಿರ್ ಸನ್ಸೆಟ್ಸ್ ಆರ್ ಅಮೇಝಿಂಗ್. ಸೊ ಈಗ ಹೋಗ್ತಾ ಇದ್ದೀವಿ. ನಂದು ಎಷ್ಟು 1 ಕಿಲೋಮೀಟ್ರಾ? ಸನ್ಸೆಟ್ ನೋಡೋಕ್ಕೆ ಬರೋ ಅಷ್ಟೊತ್ತಿಗೆ ಸನ್ಸೆಟ್ ಆಗೋಯ್ತು. ದಾರಿಲೇ ಬರ್ತಾ ಬರ್ತಾ ಲೆಫ್ಟಲ್ಲಿ ನೋಡ್ಕೊಂಡು ಸನ್ಸೆಟ್ ನೋಡ್ಕೊಂಡು ಬಂದ್ವಿ. ವಿ ಮಿಸ್ ದಟ್, ಬಟ್ ಇಲ್ಲಿ ಬಂದು ಆಲ್ರೆಡಿ ಮುಳುಗಿದ್ರು. ಇಟ್ಸ್ ವೆರಿ ಬ್ಯೂಟಿಫುಲ್, ಫುಲ್ ಗೋಲ್ಡನ್ ಆರೆಂಜ್ ಸ್ಕೈ, ಇಟ್ಸ್ ಅಮೇಝಿಂಗ್. ಸೊ ವಿ ಆರ್ ಇನ್ ಬಿರ್ ಲ್ಯಾಂಡಿಂಗ್ ಸೈಟ್. ಗೊತ್ತಿರ್ಬೋದು ನಿಮ್ಗಳಿಗೆ, ಬಿರ್ ಇಸ್ ಫೇಮಸ್ ಫಾರ್ ಪ್ಯಾರಾಗ್ಲೈಡಿಂಗ್. ಆ್ಯಕ್ಚುಲಿ ಬಿಲ್ಲಿಂಗ್ ಇಸ್ ದ ಟೇಕ್ ಆಫ್ ಸೈಟ್, ಬಿರ್ ಇಸ್ ದ ಲ್ಯಾಂಡಿಂಗ್ ಸೈಟ್. ನಾವೀಗ ಅಲ್ಲಿದ್ದೇವೆ. ಸೊ ಇದು ಬ್ಯಾಕ್ ಡ್ರಾಪಲ್ಲಿ, ಸನ್ಸೆಟ್ ಬ್ಯಾಕ್ ಡ್ರಾಪಲ್ಲಿ ಪ್ಯಾರಾಗ್ಲೈಡರ್ಸ್ ಎಲ್ಲ ಇಳಿತಾ ಇದ್ರೆ ಅದು ನೋಡೋಕೆ ಮಜಾನೇ ಬೇರೆ. ಎಷ್ಟು ಜನನಪ್ಪ, ಅಯ್ಯೋ ತುಂಬ ಚೆನ್ನಾಗಿದೆ. ಚಳಿ ಜಾಸ್ತಿ ಆಗ್ತಾನೆ ಇದೆ, ಎಲ್ಲನೂ ಆಚೆ ಬಂದಿದೆ. ಕೊರಿತಾ ಇದೆ ಕೈ, ಐ ಕಾಂಟ್ ಫೀಲ್ ಮೈ ಫಿಂಗರ್ಸ್. ಆ ಕಡೆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ ಅದ್ರ ಸೈಡಿಗೆ, ಎಲ್ಲ ಮಂಜಲ್ಲಿ ಆವರಿಸ್ಕೊತಾ ಇದೆ ನಿಧಾನಕ್ಕೆ ಸುತ್ತಲೂ. I think we'll end the video here. Yes. So there's a lot more to come. Yes. So please hopefully stay tuned. soon paragliding also. Yeah, let's never see. know. ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. No itinerary, nothing. ಏನು ಪ್ಲಾನ್ ಮಾಡಿಲ್ಲ. We're just going on the go. Yes. Hope you guys enjoyed this. Please guys. do follow us on Instagram, like this video, subscribe to our channel. Thanks for watching. ಲ್ಯಾಂಡಿಂಗ್ ಸೈಟಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಚಳಿ ಇದೆ, ತಡ್ಕೊಳಕ್ಕಾಗಲಿಲ್ಲ. ಏನಾದರೂ ಬಿಸಿ ಬಿಸಿ ಬೇಕೇ ಬೇಕು ಅಂತ ಇಲ್ಲೊಂದು ಕೆಫೆಗೆ ಬಂದಿದ್ದೀವಿ, ಬೈರಾಗಿ ಕೆಫೆ ಅಂತ. ಸ್ವರೂಪು ಲೆಮನ್ ಟೀ, ಹನಿ ಟೀ ತೊಗೊಂಡು, ನಾನು ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇಟ್ಸ್ ರಿಯಲಿ ಗುಡ್. ಯಾ, ಇಟ್ಸ್ ಸ್ವೀಟ್, ಅದು ಸ್ವಲ್ಪ ಬಿಟ್ಟರ್ ಇದೆ, ಆಬ್ವಿಯಸ್ಲಿ ಜಿಂಜರ್ ಇದೆಯಲ್ಲ. How does it feel walking in the night, walking in the cold? ನನ್ನ ಕೈನ ಒಳಗೆ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಫೀಲ್ ಆಗ್ತಾ ಇಲ್ಲ.